ನಮಸ್ಕಾರ ಸ್ನೇಹಿತರೆ, ತ್ರಿಪುರ ರಹಸ್ಯದ ಈ ಜ್ಞಾನ ಪಯಣಕ್ಕೆ ಸ್ವಾಗತ. ಮೊದಲನೇ ಅಧ್ಯಾಯವು ತತ್ವಜ್ಞಾನದ ಒಣಭಾಷಣದಿಂದ ಶುರುವಾಗುವುದಿಲ್ಲ. ಬದಲಾಗಿ ಮನುಷ್ಯನ ಅಹಂಕಾರ ಹೇಗೆ ಕರಗುತ್ತದೆ ಎಂಬ ಒಂದು ರೋಚಕ ಹಿನ್ನೆಲೆಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ಗ್ರಂಥವು ಶುರುವಾಗುವುದು ಜಮದಗ್ನಿ ಋಷಿಯ ಮಗನಾದ ಅಪ್ರತಿಮ ವೀರ ಪರಶುರಾಮನ ಭಾರ್ಗವರಾಮನ ಕಥೆಯಿಂದ. ತಾಯಿಯ ಸಾವಿಗೆ ಕಾರಣರಾದ ಅಹಂಕಾರಿ ಕ್ಷತ್ರಿಯ ರಾಜರನ್ನು ಪರಶುರಾಮರು 21 ಬಾರಿ ಭೂಮಿಯನ್ನು ಸುತ್ತಿ ಸಂಹಾರ ಮಾಡುತ್ತಾರೆ. ಅವರು ತಮ್ಮ ಕೋಪವನ್ನು ತೀರಿಸಿಕೊಳ್ಳುತ್ತಾರೆ, ಅಹಂಕಾರದ ಉತ್ತುಂಗದಲ್ಲಿರುತ್ತಾರೆ. ಆದರೆ ತ್ರೇತಾಯುಗದ ಶ್ರೀರಾಮಚಂದ್ರನ ಎದುರು ಬಂದಾಗ ಒಂದು ದೊಡ್ಡ ತಿರುವು ಎದುರಾಗುತ್ತದೆ. ಸಾಕ್ಷಾತ್ ಶ್ರೀರಾಮನ ಪ್ರಶಾಂತ ಮತ್ತು ದೈವಿಕ ತೇಜಸ್ಸಿನ ಮುಂದೆ ರಶುರಾಮನ ಗರ್ವ ಭಂಗವಾಗುತ್ತದೆ. ಸೋಲಿನಿಂದ ಕಂಗೆಟ್ಟ ಪರಶುರಾಮರು ದಕ್ಷಿಣದ ಮಲೆಯ ಪರ್ವತಕ್ಕೆ ಬಂದು ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ. ಆದರೆ ಅಲ್ಲಿ ಅವರ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ. ಅವರ ತಲೆಯೊಳಗೆ ನೂರಾರು ಪ್ರಶ್ನೆಗಳು ಏಳಲಾರಂಭಿಸುತ್ತಿವೆ. ನಾನು ಯಾರು? ಈ ಜಗತ್ತಿನ ಅರ್ಥವೇನು? ನಾನೇಕೆ ಆ ಕ್ಷತ್ರಿಯರನ್ನು ಕೊಂದೆ? ಅದರಿಂದ ನನಗೆ ಸಿಕ್ಕಿದ್ದೇನು? ಈ ಗೊಂದಲಗಳು ಅವರನ್ನು ಹುಚ್ಚರನ್ನಾಗಿಸುವ ಹಂತಕ್ಕೆ ತಲುಪುತ್ತವೆ. ಪ್ರಪಂಚದ ಭೋಗಗಳಾಗಲಿ ಯುದ್ಧದ ಗೆಲುವಾಗಲಿ ಅವರಿಗೆ ನೆಮ್ಮದಿ ನೀಡುವುದಿಲ್ಲ. ತನ್ನ ಅಜ್ಞಾನವನ್ನು ಒಬ್ಬ ನಿಜವಾದ ಗುರು ಮಾತ್ರ ದೂರ ಮಾಡಬಲ್ಲ ಎಂದು ಅರಿತ ಪರಶುರಾಮರು ಗಂಧಮಾದನ ಪರ್ವತದಲ್ಲಿರುವ ಭಗವಾನ್ ದತ್ತಾತ್ರೇಯರ ಆಶ್ರಮಕ್ಕೆ ಬರುತ್ತಾರೆ. ದತ್ತಾತ್ರೇಯರು ಸಾಕ್ಷಾತ್ ಪರಮಶಿವನ ಸ್ವರೂಪ. ಪರಶುರಾಮರು ಗುರುವಿನ ಪಾದಗಳಿಗೆ ಎರಗಿ ಭಕ್ತಿಯಿಂದ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುತ್ತಾರೆ. ಹೇ ಗುರುವೇ, ನಾನು ಈ ಪ್ರಪಂಚದ ಭೋಗಗಳನ್ನು ಅನುಭವಿಸಿದ್ದೇನೆ, ಶತ್ರುಗಳನ್ನು ಗೆದ್ದಿದ್ದೇನೆ. ಆದರೆ ನನಗೆ ಎಲ್ಲಿಯೂ ಶಾಶ್ವತವಾದ ನೆಮ್ಮದಿ ಸಿಗಲಿಲ್ಲ. ದಯವಿಟ್ಟು ನನಗೆ ದಾರಿ ತೋರಿಸಿ. ಈ ಜಗತ್ತು ಎಂದರೇನು? ಹುಟ್ಟು, ಸಾವು, ಕಷ್ಟ, ಸುಖಗಳ ಈ ಚಕ್ರದಿಂದ ಬಿಡುಗಡೆ ಹೊಂದುವುದು ಹೇಗೆ? ವೀಕ್ಷಕರೇ, ಈ ಮೊದಲ ಅಧ್ಯಾಯವು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ದರೂ ಅಂತರಂಗದ ಅಜ್ಞಾನವನ್ನು ನಾಶ ಮಾಡದೆ ನಿಜವಾದ ಶಾಂತಿ ಸಿಗುವುದಿಲ್ಲ. ಪರಶುರಾಮರ ಕಣ್ಣೀರು ಕಂಡು ಭಗವಾನ್ ದತ್ತಾತ್ರೇಯರು ದುಃಖಿಸುವುದಿಲ್ಲ, ಬದಲಾಗಿ ಮುಗುಳ್ನಗುತ್ತಾರೆ. ಅವರು ಹೇಳುತ್ತಾರೆ, ವತ್ಸ, ನಿನ್ನ ಈ ದುಃಖವೇ ನಿನ್ನ ಅತಿದೊಡ್ಡ ಆಶೀರ್ವಾದ. ಏಕೆಂದರೆ ಈ ಪ್ರಪಂಚದ ಭೋಗಗಳು ಶಾಶ್ವತವಲ್ಲ ಎಂಬ ಅರಿವು ನಿನ್ನಲ್ಲಲ್ಲಿ ವಿಚಾರವನ್ನು, ಸೆಲ್ಫ್ ಇನ್ಕ್ವೈರಿ ಹುಟ್ಟುಹಾಕಿದೆ. ಸ್ನೇಹಿತರೆ, ವಿಚಾರ ಅಥವಾ ಪ್ರಶ್ನಿಸುವ ಗುಣವೇ ಈ ಅಧ್ಯಾಯದ ಜೀವಾಳ. ದತ್ತಾತ್ರೇಯರು ಮನುಷ್ಯರ ಸಾಮಾನ್ಯ ಬದುಕನ್ನು ಕುರುಡನ ನಡಿಗೆಗೆ ಹೋಲಿಸುತ್ತಾರೆ. ದಾರಿಯಲ್ಲಿ ಹಳ್ಳವಿದೆಯೋ ಮುಳ್ಳಿದೆಯೋ ಎಂದು ನೋಡದೆ ನಡೆಯುವ ಕುರುಡನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗೆಯೇ ನಾನು ಯಾರು? ಈ ಜಗತ್ತು ಎಲ್ಲಿಂದ ಬಂತು? ನನ್ನ ಕಷ್ಟಗಳಿಗೆ ನಿಜವಾದ ಕಾರಣವೇನು ಎಂದು ಪ್ರಶ್ನಿಸದೆ ಕೇವಲ ಯಂತ್ರದಂತೆ ಬದುಕುವವನು ಎಂದಿಗೂ ಶಾಂತಿಯನ್ನು ಕಾಣಲಾರ. ಬೆಳಿಗ್ಗೆ ಏಳುವುದು, ದುಡಿಯುವುದು, ತಿನ್ನುವುದು ಮತ್ತು ನಿದ್ರಿಸುವುದು ಕೇವಲ ಇಷ್ಟೇ ಆದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ನಮ್ಮೊಳಗಿನ ಆಳವಾದ ಸತ್ಯವನ್ನು ಹುಡುಕುವ ಹಂಬಲವೇ ನಮ್ಮನ್ನು ನಿಜವಾದ ಮನುಷ್ಯರನ್ನಾಗಿ ಮಾಡುತ್ತದೆ. ಆದರೆ ಈ ಹಂಬಲ ತಾನಾಗಿಯೇ ಹುಟ್ಟುವುದಿಲ್ಲ. ಅದಕ್ಕೆ ಸತ್ಸಂಗ ಅಥವಾ ಜ್ಞಾನಿಗಳ ಒಡನಾಟ ಬೇಕು. ಪರಶುರಾಮರಿಗೆ ದತ್ತಾತ್ರೇಯರ ಒಡನಾಟ ಸಿಕ್ಕಂತೆ ಈ ಅಧ್ಯಾಯ ನಮಗೆ ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡುತ್ತದೆ. ಕಣ್ಣಿಗೆ ಕಾಣುವ ಈ ಜಗತ್ತು ಸತ್ಯವೋ ಅಥವಾ ಭ್ರಮೆಯೋ ಎಂದು ನಾವು ವಿಮರ್ಶೆ ಮಾಡಲೇಬೇಕು. ವಿಚಾರದ ಬಗ್ಗೆ ಕೇಳಿದ ಪರಶುರಾಮರಿಗೆ ಒಂದು ದೊಡ್ಡ ಅನುಮಾನ ಶುರುವಾಗುತ್ತದೆ. ಗುರುವೇ, ಸತ್ಯದ ಅನ್ವೇಷಣೆ ಮಾಡಬೇಕು ಸರಿ, ಆದರೆ ಈ ಯೋಚನೆ ಎಲ್ಲರಿಗೂ ಯಾಕೆ ಬರುವುದಿಲ್ಲ? ನನಗೇಕೆ ಇಷ್ಟು ದಿನ ಈ ಬುದ್ಧಿ ಬರಲಿಲ್ಲ ಎಂದು ಕೇಳುತ್ತಾರೆ. ಆಗ ಕರುಣಾಸಾಗರ ದತ್ತಾತ್ರೇಯರು ಒಂದು ಪರಮ ಸತ್ಯವನ್ನು ಬಿಚ್ಚಿಡುತ್ತಾರೆ. ವತ್ಸ, ಮನುಷ್ಯನ ಭವಿಷ್ಯವನ್ನು ಆತ ಸೇರುವ ಸಹವಾಸ ನಿರ್ಧರಿಸುತ್ತದೆ. ಅಜ್ಞಾನದ ಕತ್ತಲೆಯನ್ನು ಕಳೆಯಲು ಜ್ಞಾನಿಗಳ ಒಡನಾಟ ಅಂದರೆ ಸತ್ಸಂಗವೇ ಮೂಲ ಕಾರಣ. ಇದನ್ನು ವಿವರಿಸಲು ದತ್ತಾತ್ರೇಯರು ದಶಾರ್ಣ ದೇಶದ ರಾಜ ಮುಕ್ತಚೂಡನ ಮಗ ಹೇಮಚೂಡನ ಕಥೆಯನ್ನು ಪ್ರಾರಂಭಿಸುತ್ತಾರೆ. ಒಮ್ಮೆ ಹೇಮಚೂಡ ತನ್ನ ಸೈನ್ಯದೊಂದಿಗೆ ಘೋರವಾದ ಕಾಡಿಗೆ ಬೇಟೆಗೆ ಹೋಗುತ್ತಾನೆ. ಪ್ರಾಣಿಗಳನ್ನು ಬೇಟೆಯಾಡುತ್ತಿರುವಾಗ ಅಚಾನಕ್ಕಾಗಿ
ಒಂದು ಭೀಕರವಾದ ಬಿರುಗಾಳಿ, ಸುಂಟರಗಾಳಿ ಎದ್ದು ಇಡೀ ಕಾಡೇ ಕತ್ತಲೆಯಾಗುತ್ತದೆ. ತನ್ನ ಸೈನ್ಯದಿಂದ ಬೇರ್ಪಟ್ಟ ಹೇಮಚೂಡ ವ್ಯಾಘ್ರಪಾದ ಎಂಬ ಋಷಿಗಳ ಸುಂದರವಾದ ಆಶ್ರಮವನ್ನು ತಲುಪುತ್ತಾನೆ. ಅಲ್ಲಿ ಆತನಿಗೆ ಅಗ್ನಿಯ ಜ್ವಾಲೆಯಂತೆ ಹೊಳೆಯುತ್ತಿದ್ದ ದೇವಕನ್ಯೆಯಂತಿದ್ದ ಹೇಮಲೇಖಾಳ ದರ್ಶನವಾಗುತ್ತದೆ. ಆಕೆ ವ್ಯಾಘ್ರಪಾದ ಋಷಿಗಳ ಸಾಕುಮಗಳು. ಆಕೆಯ ರೂಪ, ಉಪಚಾರ ಮತ್ತು ಮಧುರವಾದ ಮಾತುಗಳಿಗೆ ರಾಜಕುಮಾರ ಮರುಳಾಗುತ್ತಾನೆ. ವಿಷಯವನ್ನರಿತ ಋಷಿಗಳು ಅವರಿಬ್ಬರಿಗೂ ವಿವಾಹ ಮಾಡಿಸುತ್ತಾರೆ. ಹೇಮಚೂಡ ಅತ್ಯಂತ ಸಂಭ್ರಮದಿಂದ ತನ್ನ ಪತ್ನಿಯನ್ನು ಅರಮನೆಗೆ ಕರೆತರುತ್ತಾನೆ. ಹೇಮಚೂಡನು ಪ್ರಾಪಂಚಿಕ ಭೋಗಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದರೆ, ಹೇಮಲೇಖ ಮಾತ್ರ ನೀರಿನ ಮೇಲಿನ ತಾವರೆಯಂತೆ ಈ ಯಾವ ಭೌತಿಕ ಸುಖಗಳಿಗೂ ಅಂಟಿಕೊಳ್ಳದೆ ಅತ್ಯಂತ ನಿರ್ಲಿಪ್ತಲಾಗಿರುತ್ತಾಳೆ. ತನ್ನ ಹೆಂಡತಿಯ ನಿರ್ಲಿಪ್ತತೆಯನ್ನು ಕಂಡು ಹೇಮಚೂಡನು ನಗುತ್ತಾ, ಪ್ರಾಣಿ ಪಕ್ಷಿಗಳಿಗೂ ಯಾವುದು ಸುಖ, ಯಾವುದು ಕಷ್ಟ ಎಂದು ತಿಳಿದಿದೆ. ನಿನಗೇಕೆ ಈ ಸಣ್ಣ ವಿಷಯ ತಿಳಿಯುತ್ತಿಲ್ಲ ಎಂದು ಅವಹೇಳನ ಮಾಡುತ್ತಾನೆ. ಆಗ ಹೇಮಲೇಖ ಬಹಳ ತಾರ್ಕಿಕವಾಗಿ ಉತ್ತರಿಸುತ್ತಾಳೆ. ನಾಥ, ಸುಖ ದುಃಖಗಳು ಕೇವಲ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತವೆ. ಉದಾಹರಣೆಗೆ, ಬೆಂಕಿ ಚಳಿಗಾಲದಲ್ಲಿ ಹಿತವಾಗಿರಿಸುತ್ತದೆ, ಆದರೆ ಬೇಸಿಗೆಯಲ್ಲಿ ಅದೇ ಬೆಂಕಿ ಬೇಡವಾಗುತ್ತದೆ. ಹಾಗಾದರೆ ಬೆಂಕಿಯಲ್ಲಿ ಸುಖವಿದೆಯೋ ಅಥವಾ ದುಃಖವಿದೆಯೋ? ಅಂತೆಯೇ ಭೌತಿಕ ವಸ್ತುಗಳಲ್ಲಿ ಶಾಶ್ವತ ಆನಂದವಿಲ್ಲ. ಒಂದು ಆಸೆ ಈಡೇರಿದ ತಕ್ಷಣ ಮನಸ್ಸು ಮತ್ತೊಂದು ಆಸೆಯ ಬೆನ್ನು ಬೀಳುತ್ತದೆ. ಪ್ರಪಂಚದ ಭೋಗಗಳೆಲ್ಲವೂ ದುಃಖದ ಛಾಯೆಯಿಂದಲೇ ಕೂಡಿವೆ. ನಾವೆಲ್ಲರೂ ಸೌಂದರ್ಯದ ಹಿಂದೆ ಓಡುತ್ತೇವೆ. ಆದರೆ ಸೌಂದರ್ಯವೆಂದರೆ ಏನು? ಅದನ್ನು ವಿವರಿಸಲು ಹೇಮಲೇಖ ಒಂದು ಕಥೆಯನ್ನು ಹೇಳುತ್ತಾಳೆ. ಒಬ್ಬ ಅತ್ಯಂತ ಸುಂದರವಾದ ರಾಜಕುಮಾರನಿದ್ದ. ಆತನಿಗೆ ತನ್ನ ಹೆಂಡತಿಯ ಮೇಲೆ ಅತೀವ ವ್ಯಾಮೋಹ. ಆದರೆ ಆಕೆ ಬೇರೊಬ್ಬ ಕುರೂಪಿ ಸೇವಕನ ಜೊತೆ ರಹಸ್ಯ ಸಂಬಂಧವನ್ನು ಹೊಂದಿರುತ್ತಾಳೆ. ಒಮ್ಮೆ ರಾಜಕುಮಾರ ವಿಪರೀತ ಮದ್ಯಪಾನ ಮಾಡಿ ಅಮಲಿನಲ್ಲಿರುವಾಗ ಆತನ ಕೋಣೆಗೆ ಒಬ್ಬ ವೇಶ್ಯೆಯನ್ನು ಕಳುಹಿಸಲಾಗುತ್ತದೆ. ಕತ್ತಲೆಯಲ್ಲಿ ಅಮಲಿನಲ್ಲಿದ್ದ ರಾಜಕುಮಾರ ಆಕೆಯನ್ನೇ ತನ್ನ ಸುಂದರ ಹೆಂಡತಿಯೆಂದು ಭ್ರಮಿಸಿ ಅವಳೊಡನೆ ಸುಖಿಸುತ್ತಾನೆ. ಆತನಿಗೆ ಅಲ್ಲಿ ಯಾವುದೇ ವ್ಯತ್ಯಾಸವೋ ಅಸಹ್ಯವೋ ಎನಿಸುವುದಿಲ್ಲ. ಬೆಳಿಗ್ಗೆ ಎದ್ದು ಸತ್ಯ ತಿಳಿದಾಗ ತನ್ನ ಹೆಂಡತಿಯ ವಂಚನೆ ಮತ್ತು ತನ್ನ ಭ್ರಮೆಯನ್ನು ಕಂಡು ಆತನಿಗೆ ವಿಪರೀತ ಜಿಗುಪ್ಸೆ ಉಂಟಾಗುತ್ತದೆ. ಈ ಕಥೆಯ ಮೂಲಕ ಹೇಮಲೇಖ ಹೇಳುತ್ತಾಳೆ, ಸೌಂದರ್ಯ ಎನ್ನುವುದು ವಸ್ತುವಿನಲ್ಲಿಲ್ಲ, ಅದು ಕೇವಲ ನಮ್ಮ ಮನಸ್ಸಿನ ಕಲ್ಪನೆ. ನಮ್ಮ ಮನಸ್ಸು ಯಾವುದನ್ನು ಸುಂದರ ಎಂದು ನಂಬುತ್ತದೆಯೋ ಅದರಲ್ಲಿ ಮಾತ್ರ ನಮಗೆ ಆಕರ್ಷಣೆ ಮತ್ತು ಸುಖ ಸಿಗುತ್ತದೆ. ಮನುಷ್ಯನ ದೇಹವು ಕೇವಲ ರಕ್ತ, ಮಾಂಸ, ಮೂಳೆ ಮತ್ತು ಕಲ್ಮಶಗಳಿಂದ ಕೂಡಿದೆ. ಇದನ್ನು ಅರಿತರೆ ದೇಹದ ಮೇಲಿನ ವ್ಯಾಮೋಹ ಹೊರಟು ಹೋಗುತ್ತದೆ ಎಂದು ಹೇಮಲೇಖ ವಿವರಿಸಿದಾಗ, ಹೇಮಚೂಡನ ಅಹಂಕಾರ ಮತ್ತು ಲೌಕಿಕ ಆಸೆಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗುತ್ತವೆ. ಆತ ಅಖಂಡವಾದ ಚೈತನ್ಯವನ್ನು ಅರಿತು ಜೀವನ್ಮುಕ್ತನಾಗುತ್ತಾನೆ. ಅವನ ಮಾರ್ಗದರ್ಶನದಿಂದ ಅವನ ಸಹೋದರ, ತಂದೆ ಮತ್ತು ಇಡೀ ರಾಜ್ಯದ ಜನರಿಗೆ ಜ್ಞಾನೋದಯವಾಗುತ್ತದೆ. ಆ ವಿಶಾಲ ನಗರದಲ್ಲಿ ಪಂಜರದ ಗಿಳಿಗಳು ಸಹ, ಓ ಮನುಷ್ಯನೇ, ನಿನ್ನ ಅಂತರಂಗದ ಪರಮ ಚೈತನ್ಯವನ್ನು ಧ್ಯಾನಿಸು ಎಂದು ಸಾರುತ್ತಿದ್ದವು. ದತ್ತಾತ್ರೇಯರು ಪರಶುರಾಮನಿಗೆ ಹೇಳುತ್ತಾರೆ, ನೋಡಿದೆಯಾ ವತ್ಸ, ಹೇಮಲೇಖೆಯ ಒಡನಾಟದಿಂದ ಇಡೀ ನಗರವೇ ಜ್ಞಾನವನ್ನು ಪಡೆಯಿತು. ಇದೇ ಸತ್ಸಂಗದ ಅತಿ ದೊಡ್ಡ ಫಲ. ಸ್ನೇಹಿತರೆ, ಹೇಮಲೇಖೆಯ ಜ್ಞಾನೋಪದೇಶದಿಂದ ಹೇಮಚೂಡನಿಗೆ ಲೌಕಿಕ ಭೋಗಗಳ ಮೇಲಿನ ಆಸಕ್ತಿ ಹೊರಟು ಹೋಗುತ್ತದೆ. ಆದರೆ ಹಳೆಯ ಅಭ್ಯಾಸಗಳ ಬಲದಿಂದ ಆ ಭೋಗಗಳನ್ನು ಸಂಪೂರ್ಣವಾಗಿ ಬಿಡಲೂ ಆಗದೆ, ಅನುಭವಿಸಲೂ ಆಗದೆ ತ್ರಿಶಂಕುವಿನಂತೆ ಒದ್ದಾಡುತ್ತಾನೆ. ಗಂಡನ ಈ ತಳಮಳವನ್ನು ಅರಿತ ಹೇಮಲೇಖ ಆತನಿಗೆ ತನ್ನ ಅಂತರಂಗದ ಕಥೆಯನ್ನು ಒಂದು ಅದ್ಭುತವಾದ ರೂಪಕದ ಮೂಲಕ ಬಿಚ್ಚಿಡುತ್ತಾಳೆ. ಆಕೆ ಹೇಳುತ್ತಾಳೆ, ನನಗೊಬ್ಬಳು ಆಪ್ತ ಗೆಳತಿಯಿದ್ದಳು, ಅವಳೇ ನಮ್ಮ ಬುದ್ಧಿ. ಆಕೆ ಅಜ್ಞಾನವೆಂಬ ಕೆಟ್ಟ ಸಹವಾಸ ಮಾಡಿ ಚಂಚಲ ಎಂಬ ಮಗನನ್ನು ಪಡೆಯುತ್ತಾಳೆ. ಈ ಚಂಚಲನೇ ನಮ್ಮ ಮನಸ್ಸು. ಈ ಚಂಚಲನಿಗೆ 2 ಹೆಂಡತಿಯರು. ಮೊದಲನೆಯವಳು ಅಸ್ಥಿರತೆ. ಅವಳಿಗೆ 5 ಜನ ಮಕ್ಕಳಿದ್ದರು.
ಅವರೇ ನಮ್ಮ ಪಂಚೇಂದ್ರಿಯಗಳು. ಈ ಚಂಚಲನು ಸದಾ ತನ್ನ 5 ಮಕ್ಕಳ ಮನೆಗಳಿಗೆ ಅಳೆಯುತ್ತಾ ಹೊರಗಿನ ಪ್ರಪಂಚದ ಶಬ್ದ, ಸ್ಪರ್ಶ, ರೂಪಗಳನ್ನು ಅನುಭವಿಸುತ್ತಾ ಸುಸ್ತಾಗುತ್ತಿದ್ದನು. ಚಂಚಲನ 2ನೇ ಹೆಂಡತಿಯೇ ದುರಾಸೆ. ಅವಳಿಗೆ ಎಷ್ಟೇ ತಿಂದರೂ ಹಸಿವು ಆರದು. ಅವಳಿಗೆ ಕ್ರೋಧ ಮತ್ತು ಲೋಭ, ಜಿಪುಣತನ ಎಂಬ 2 ಮಕ್ಕಳು. ಈ ಚಂಚಲನು ತನ್ನ ಹೆಂಡತಿಯ ದುರಾಸೆ ತೀರಿಸಲು ಹಗಲಿರುಳು ಕಷ್ಟಪಡುತ್ತಿದ್ದನು. ಕೋಪದ ಜ್ವಾಲೆಯಲ್ಲಿ ಬೇಯುತ್ತಿದ್ದನು. ಹೀಗೆ ಆತ್ 10 ಬಾಗಿಲುಗಳ ನಗರದಲ್ಲಿ, ಅಂದರೆ 10 ರಂಧ್ರಗಳಿರುವ ನಮ್ಮ ದೇಹದಲ್ಲಿ, ತನ್ನ ಪ್ರಾಣಮಿತ್ರನಾದ ಚಲನೆಯ ಬೆಂಬಲದಿಂದ ಬಂಧಿಯಾಗಿದ್ದನು. ಕೊನೆಯಲ್ಲಿ ಹೇಮಲೇಖ ಹೇಳುತ್ತಾಳೆ, ಯಾವಾಗ ನನ್ನ ಗೆಳತಿ ತನ್ನ ಮಗನನ್ನು, ಅಹಂಕಾರವನ್ನು ನಾಶಮಾಡಿ ಆತನ ಮಕ್ಕಳನ್ನು, ಇಂದ್ರಿಯಗಳನ್ನು ತನ್ನ ಹತೋಟಿಗೆ ತಂದಳೋ, ಆಗ ಆಕೆ ಸಾಕ್ಷಾತ್ ನನ್ನ ತಾಯಿಯಾದ ಪರಮಚೈತನ್ಯದ ಮಡಿಲನ್ನು ಸೇರಿ ಆನಂದವನ್ನನುಭವಿಸಿದಳು. ನೀನು ಕೂಡ ನಿನ್ನ ಅಂತರಂಗದಲ್ಲಿ ಇದೇ ರೀತಿ ಮಾಡಬೇಕು. ಹೇಮಲೇಖೆ ಹೇಳಿದ ಅಂತರಂಗದ ಕಥೆಯನ್ನು ಕೇಳಿ ಹೇಮಚೂಡನಿಗೆ ನಗು ಬರುತ್ತದೆ. ನಿನ್ನ ಕತೆ ಬಂಜೆಯ ಮಗ ಆಕಾಶದಲ್ಲಿ ಯುದ್ಧ ಮಾಡಿದಂತೆ ಕಾಲ್ಪನಿಕವಾಗಿದೆ ಎಂದು ಅವನು ಹಂಗಿಸುತ್ತಾನೆ. ಆಗ ಹೇಮಲೇಖೆ ಬಹಳ ತಾಳ್ಮೆಯಿಂದ ಶ್ರದ್ಧೆಯ ಮಹತ್ವವನ್ನು ವಿವರಿಸುತ್ತಾಳೆ. ನಾಥ, ನಂಬಿಕೆಯಿಲ್ಲದೆ ಈ ಜಗತ್ತಿನಲ್ಲಿ ಒಂದು ಹೆಜ್ಜೆಯನ್ನೂ ಇಡಲು ಸಾಧ್ಯವಿಲ್ಲ. ಮಗು ತಾಯಿಯನ್ನು ನಂಬುತ್ತದೆ, ರೈತ ಭೂಮಿಯನ್ನು ನಂಬುತ್ತಾನೆ. ಕೇವಲ ತರ್ಕದಿಂದ ಎಲ್ಲವನ್ನೂ ಅಡೆಯಲು ಹೋದರೆ ಏನಾಗುತ್ತದೆ ಗೊತ್ತೇ ಎಂದು ಹೇಳುತ್ತಾ ಶುಂಗ ಎಂಬ ತಾರ್ಕಿಕನ ಕಥೆಯನ್ನು ಹೇಳುತ್ತಾಳೆ. ಶುಂಗ ಮಹಾಬುದ್ಧಿವಂತ, ಆದರೆ ನಂಬಿಕೆಯಿಲ್ಲದವನು. ಆತ ಕೌಶಿಕ ಮುನಿಯ ಶಿಷ್ಯರ ಬಳಿ ಬಂದು ತನ್ನ ಕುತರ್ಕದಿಂದ ಯಾವುದಕ್ಕೂ ಆಧಾರವಿಲ್ಲ, ಈ ಜಗತ್ತೇ ಒಂದು ಶೂನ್ಯ ಎಂದು ವಾದಿಸಿ ಅವರನ್ನು ದಾರಿ ತಪ್ಪಿಸುತ್ತಾನೆ. ಕೇವಲ ಒಣವಾದಗಳು ಮನುಷ್ಯನಿಗೆ ಎಂದಿಗೂ ಶಾಂತಿಯನ್ನು ನೀಡುವುದಿಲ್ಲ, ಬದಲಾಗಿ ಗೊಂದಲದ ಸುಳಿಯಲ್ಲಿ ಸಿಲುಕಿಸುತ್ತವೆ ಎಂದು ಹೇಮಲೇಖೆ ಎಚ್ಚರಿಸುತ್ತಾಳೆ. ಹೆಂಡತಿಯ ಈ ಅಪಾರ ಜ್ಞಾನವನ್ನು ಕಂಡು ಹೇಮಚೂಡ ಬೆರಗಾಗುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ದೇವಿ, ನಂಬಿಕೆ ಇಡಬೇಕು ಸರಿ, ಆದರೆ ಜಗತ್ತಿನಲ್ಲಿ 100 ಧರ್ಮಗ್ರಂಥಗಳಿವೆ. ಒಬ್ಬೊಬ್ಬ ಗುರು ಒಂದೊಂದು ಹೇಳುತ್ತಾರೆ. ಎಲ್ಲರೂ ತಮ್ಮದೇ ಸರಿ ಎನ್ನುತ್ತಾರೆ. ಹೀಗಿರುವಾಗ ನಾನು ಯಾರನ್ನು ನಂಬಬೇಕು? ಸತ್ಯ ಯಾವುದು? ಹೇಮಚೂಡನಿಗೆ ಶ್ರದ್ಧೆಯ ಮಹತ್ವವನ್ನು ತಿಳಿಸಿದ ನಂತರ ಹೇಮಲೇಖೆ ತನ್ನ ಉಪದೇಶವನ್ನು ಇನ್ನಷ್ಟು ಕರುಣೆಯಿಂದ ಮುಂದುವರಿಸುತ್ತಾಳೆ. ಆಕೆ ಹೇಳುತ್ತಾಳೆ, ನಾಥ, ಈ ನಮ್ಮ ಮನಸ್ಸು ಇದೆಯಲ್ಲ, ಅದು ಒಂದು ಚಂಚಲವಾದ ಕೋತಿ ಇದ್ದಂತೆ. ಮನಸ್ಸು ಅಲೆದಾಡುತ್ತಿರುವಾಗ ನಾವು ಏನೇ ಕೇಳಿದರೂ ಅದು ತಲೆಗೆ ಹೋಗುವುದಿಲ್ಲ. ಅದು ಕೇವಲ ಚಿತ್ರದಲ್ಲಿರುವ ಹಣ್ಣಿನ ಮರವನ್ನು ನೋಡಿದಂತೆ ವ್ಯರ್ಥ. ಆದ್ದರಿಂದ ಏಕಾಗ್ರತೆಯಿಂದ ನಾನು ಹೇಳುವುದನ್ನು ಕೇಳು. ಬರೀ ಒಣತರ್ಕದಿಂದ, ಡ್ರೈ ಲಾಜಿಕ್, ವಾದ ಮಾಡುತ್ತಾ ಕೂರುವವನು ಎಂದಿಗೂ ಗುರಿ ಮುಟ್ಟಲಾರ. ನಿಜವಾದ ಸತ್ಯವನ್ನು ತಿಳಿಯಲು ಸರಿಯಾದ ವಿಚಾರ ಮತ್ತು ದೃಢವಾದ ಪ್ರಯತ್ನ ಬೇಕು. ಜಗತ್ತಿನ ಮಾಯೆಯನ್ನು ಕೇವಲ ನಮ್ಮ ಸ್ವಂತ ಬಲದಿಂದ ದಾಟಲು ಸಾಧ್ಯವಿಲ್ಲ. ಅದಕ್ಕೆ ಆ ಜಗನ್ಮಾತೆಯ, ಭಗವಂತನ ಕೃಪೆ ಬೇಕೇ ಬೇಕು ಎಂದು ಆಕೆ ವಿವರಿಸುತ್ತಾಳೆ. ಇದನ್ನು ಕೇಳಿದ ಹೇಮಚೂಡನಿಗೆ ಪರಮಾನಂದವಾಗುತ್ತದೆ. ಆತ ಕುತೂಹಲದಿಂದ ಕೇಳುತ್ತಾನೆ, ದೇವಿ, ಹಾಗಾದರೆ ನಾನು ಯಾರಿಗೆ ಶರಣಾಗಬೇಕು? ಕೆಲವರು ಸೃಷ್ಟಿಕರ್ತ ವಿಷ್ಣು ಎನ್ನುತ್ತಾರೆ, ಕೆಲವರು ಶಿವ, ಬ್ರಹ್ಮ, ಸೂರ್ಯ ಅಥವಾ ಬುದ್ಧ ಎನ್ನುತ್ತಾರೆ. ಇವರಲ್ಲಿ ನಿಜವಾದ ಭಗವಂತ ಯಾರು? ಆಗ ಹೇಮಲೇಖೆ ಇಡೀ ಗ್ರಂಥದ ಅತಿ ದೊಡ್ಡ ರಹಸ್ಯವನ್ನು ಬಿಚ್ಚಿಡುತ್ತಾಳೆ. ನಾಥ, ಚೆನ್ನಾಗಿ ಕೇಳಿಸಿಕೋ. ಸೃಷ್ಟಿಕರ್ತ ಎಂದರೆ ಮಣ್ಣಿನ ಮಡಕೆ ಮಾಡುವ ಕುಂಬಾರನಂತೆ ಕೈಕಾಲುಗಳಿರುವ, ದೇಹವಿರುವ ವ್ಯಕ್ತಿಯಲ್ಲ. ಭಗವಂತನಿಗೆ ಯಾವುದೇ ಆಕಾರವಿಲ್ಲ. ಆತ ಶುದ್ಧವಾದ ಅರಿವು ಅಥವಾ ಚೈತನ್ಯ. ಆ ಚೈತನ್ಯವೇ ಶಿವ, ಆ ಚೈತನ್ಯವೇ ವಿಷ್ಣು. ಈ ಇಡೀ ಬ್ರಹ್ಮಾಂಡವೇ ಆ ಚೈತನ್ಯವೆಂಬ ಕನ್ನಡಿಯ ಮೇಲಿನ ಒಂದು ಪ್ರತಿಬಿಂಬವಷ್ಟೇ. ಎಚ್ಚರ, ಕನಸು ಮತ್ತು ಗಾಢ ನಿದ್ದೆ, ಈ 3 ಅವಸ್ಥೆಗಳನ್ನು ಮೀರಿ ನಿಂತಿರುವ ಆ ಅಖಂಡವಾದ
ಶುದ್ಧವಾದ ಸಾಕ್ಷಿ ಪ್ರಜ್ಞೆಯನ್ನೇ ತ್ರಿಪುರ, ಮಹಾತ್ರಿಪುರ ಸುಂದರಿ ಎಂದು ಕರೆಯುತ್ತಾರೆ. ಅವಳೇ ಪರಮಸತ್ಯ. ಆದರೆ ಸಾಮಾನ್ಯ ಮನುಷ್ಯರಿಗೆ ಆ ನಿರಾಕಾರ ತತ್ವವನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ. ಹಾಗಾಗಿ ಆಕೆ ಕೊನೆಯಲ್ಲಿ ಒಂದು ಅಭಯವನ್ನು ನೀಡುತ್ತಾಳೆ. ನಿಮಗೆ ಆ ರೂಪರಹಿತ ಚೈತನ್ಯವನ್ನು ಧ್ಯಾನಿಸಲು ಕಷ್ಟವಾದರೆ, ನಿಮಗೆ ಇಷ್ಟವಾದ ಯಾವುದೇ ದೇವರ ರೂಪವನ್ನು ಶ್ರದ್ಧೆಯಿಂದ ಪೂಜಿಸಿ. ಆ ನಿಷ್ಕಾಮ ಭಕ್ತಿಯೇ ನಿಮ್ಮನ್ನು ಕಾಲಕ್ರಮೇಣ ಅದೇ ಅಂತಿಮ ಸತ್ಯದತ್ತ ಕೊಂಡೊಯ್ಯುತ್ತದೆ. ಹೇಮಲೇಖೆಯಿಂದ ಪರಮ ಸತ್ಯವನ್ನು ತಿಳಿದ ಮೇಲೆ ಹೇಮಚೂಡನ ಮನಸ್ಸು ಭಗವಂತನ ಕೃಪೆಯಿಂದ ಪ್ರಶಾಂತವಾಗುತ್ತದೆ. ಲೌಕಿಕ ಸುಖಗಳ ಮೇಲಿನ ಆಸಕ್ತಿ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಕೆಲವು ತಿಂಗಳ ನಂತರ ಆತ ತನ್ನ ಪತ್ನಿಯ ಬಳಿ ಬರುತ್ತಾನೆ. ಆಕೆ ಪ್ರೀತಿಯಿಂದ ಆಲಂಗಿಸಿ, ನಾಥ, ಇಷ್ಟು ದಿನ ನನ್ನನ್ನು ಮರೆತು ಎಲ್ಲಿದ್ದೆ ಎಂದು ಕೇಳಿದರೂ ಆತ ಕಿಂಚಿತ್ತೂ ವಿಚಲಿತನಾಗುವುದಿಲ್ಲ. ಬದಲಾಗಿ ಅತ್ಯಂತ ಶಾಂತಿಯಿಂದ ಹೇಳುತ್ತಾನೆ, ದೇವಿ, ಈಗ ನಾನು ನಿನ್ನ ಮಾಯೆಗೆ ಮರುಳಾಗುವುದಿಲ್ಲ. ನೀನು ಸಾಮಾನ್ಯಳಲ್ಲ, ಒಬ್ಬ ಜ್ಞಾನಿ ಎಂದು ನನಗೆ ಅರಿವಾಗಿದೆ. ದಯವಿಟ್ಟು ಆ ದಿನ ನೀನು ಹೇಳಿದ ಆ ನಿಗೂಢ ಕಥೆಯ ನಿಜವಾದ ಅರ್ಥವನ್ನು ನನಗೆ ಬಿಡಿಸಿ ಹೇಳು. ಯಾರು ನಿನ್ನ ತಾಯಿ? ಯಾರು ಆ ಗೆಳತಿ? ತನ್ನ ಗಂಡನ ಮನಸ್ಸು ಈಗ ಸಂಪೂರ್ಣವಾಗಿ ಶುದ್ಧವಾಗಿದೆ ಎಂದು ಅರಿತ ಹೇಮಲೇಖೆ ಅತ್ಯಂತ ಸಂತೋಷದಿಂದ ಆ ಒಗಟನ್ನು ಬಿಚ್ಚಿಡುತ್ತಾಳೆ. ನಾಥ, ಆ ಕಥೆಯಲ್ಲಿ ಬರುವ ತಾಯಿ ಬೇರಾರೂ ಅಲ್ಲ, ಅದುವೇ ಶುದ್ಧ ಚೈತನ್ಯ ಅಥವಾ ಪರಮಾತ್ಮ. ನನ್ನ ಗೆಳತಿಯೆಂದರೆ ಮನುಷ್ಯನ ಬುದ್ಧಿ. ಆಕೆಯ ಕೆಟ್ಟ ಸಹವಾಸವೇ ಅಜ್ಞಾನ. ಅಜ್ಞಾನದಿಂದ ಹುಟ್ಟಿದ ಆ ಚಂಚಲ ಮಗನೇ ನಮ್ಮ ಮನಸ್ಸು. ಆತನ ಮೊದಲ ಹೆಂಡತಿ ಅಸ್ಥಿರತೆ ಅಥವಾ ಕಲ್ಪನೆ. ಆಕೆಗೆ ಹುಟ್ಟಿದ 5 ಮಕ್ಕಳೇ ನಮ್ಮ ಪಂಚೇಂದ್ರಿಯಗಳು: ಕೇಳುವ, ರುಚಿಸುವ, ನೋಡುವ, ಸ್ಪರ್ಶಿಸುವ ಮತ್ತು ಮೂಸುವ ಶಕ್ತಿ. ಈ ಇಂದ್ರಿಯಗಳ ಮೂಲಕವೇ ಮನಸ್ಸು ಪ್ರಾಪಂಚಿಕ ಸುಖಗಳನ್ನು ಕದಿಯುತ್ತದೆ. ಆ ಮನಸ್ಸಿನ 2ನೇ ಹೆಂಡತಿಯೇ ದುರಾಸೆ. ಅವಳ 2 ಮಕ್ಕಳೇ ಕ್ರೋಧ ಮತ್ತು ಲೋಭ. ಅವರು ವಾಸಿಸುವ ಆ ನಗರವೇ ನಮ್ಮ ದೇಹ. ಈ ದೇಹವನ್ನು ಕಾಯುವ ಆ ಪ್ರಾಣಮಿತ್ರನೇ ನಮ್ಮ ಪ್ರಾಣವಾಯು. ನನ್ನ ಬಳಿಯಿದ್ದ ಅಸ್ತ್ರವೇ ಆತ್ಮಸಾಕ್ಷಾತ್ಕಾರ. ಯಾವಾಗ ಮನುಷ್ಯನ ಬುದ್ಧಿಯು ಈ ಅಸ್ತ್ರದಿಂದ ಅಹಂಕಾರ ಮತ್ತು ಇಂದ್ರಿಯಗಳನ್ನು ಹತೋಟಿಗೆ ತರುತ್ತದೆಯೋ, ಆಗ ಅದು ಸಮಾಧಿ ಸ್ಥಿತಿಯನ್ನು ತಲುಪುತ್ತದೆ. ಅಂತಿಮವಾಗಿ ಶುದ್ಧ ಚೈತನ್ಯವೆಂಬ ತಾಯಿಯ ಮಡಿಲನ್ನು ಸೇರಿ ಮೋಕ್ಷ ಪಡೆಯುತ್ತದೆ. ನಾಥ, ಇದು ಕೇವಲ ನನ್ನ ಕಥೆಯಲ್ಲ, ನಿನ್ನ ಕಥೆಯೂ ಹೌದು ಎಂದು ಹೇಮಲೇಖೆ ವಿವರಿಸುತ್ತಾಳೆ. ಅಂತರಂಗದ ಕಥೆಯ ರಹಸ್ಯವನ್ನು ತಿಳಿದ ಹೇಮಚೂಡನಿಗೆ ಪರಮಾನಂದವಾಗುತ್ತದೆ. ಆತ ಕುತೂಹಲದಿಂದ ಕೇಳುತ್ತಾನೆ, ದೇವಿ, ಹಾಗಾದರೆ ನನ್ನ ನಿಜವಾದ ಸ್ವರೂಪವೇನು? ಅದನ್ನು ನಾನು ಹೇಗೆ ಅರಿಯಬೇಕು? ಆಗ ಹೇಮಲೇಖೆ ನಗುತ್ತಾ ಹೇಳುತ್ತಾಳೆ, ನಾಥ, ನಿನ್ನ ಕಣ್ಣುಗಳನ್ನು ನಿನಗೇ ತೋರಿಸಲು ಯಾರಿಗಾದರೂ ಸಾಧ್ಯವೇ? ಇಲ್ಲ. ಹಾಗೆಯೇ ಆತ್ಮವನ್ನು ಇದೇ ಎಂದು ತೋರಿಸಲಾಗದು. ನಿನ್ನ ದೇಹ, ನಿನ್ನ ಮನಸ್ಸು, ನಿನ್ನ ಬುದ್ಧಿ ಇವೆಲ್ಲವನ್ನೂ ನನ್ನದು ಎಂದು ಕರೆಯುತ್ತೀಯೇ ಹೊರತು ಅವ್ಯಾವೂ ನಾನೂ ಅಲ್ಲ. ಇವೆಲ್ಲವನ್ನೂ ಬದಿಗಿಟ್ಟು ಉಳಿಯುವ ಆ ನಾನು ಯಾರೆಂದು ನೀನೇ ಏಕಾಂತದಲ್ಲಿ ಹುಡುಕಬೇಕು. ಈ ಮಾತು ಕೇಳಿದ ತಕ್ಷಣ ಹೇಮಚೂಡನು ಅರಮನೆಯ 9ನೇ ಅಂತಸ್ತಿನ ಸ್ಫಟಿಕದ ಕೋಣೆಗೆ ಹೋಗಿ ಏಕಾಂತದಲ್ಲಿ ಕೂರುತ್ತಾನೆ. ಆತ ತನ್ನನ್ನು ತಾನು ವಿಮರ್ಶಿಸಿಕೊಳ್ಳಲು ಶುರುಮಾಡುತ್ತಾನೆ. ನಾನು ಈ ದೇಹವಲ್ಲ, ರಕ್ತ ಮಾಂಸಗಳ ದೇಹ ಬದಲಾಗುತ್ತಲೇ ಇರುತ್ತದೆ. ನಾನು ಮನಸ್ಸಲ್ಲ, ಪ್ರಾಣವಲ್ಲ. ಹೀಗೆ ಯೋಚಿಸುತ್ತಾ ಬಲವಂತವಾಗಿ ತನ್ನ ಆಲೋಚನೆಗಳನ್ನು ನಿಲ್ಲಿಸುತ್ತಾನೆ. ಆಗ ಅವನಿಗೆ ವಿಚಿತ್ರ ಅನುಭವಗಳಾಗುತ್ತವೆ. ಮೊದಲು ಕಗ್ಗತ್ತಲು ಆವರಿಸುತ್ತದೆ. ನಂತರ ಎಲ್ಲೆಯಿಲ್ಲದ ಪ್ರಖರವಾದ ಬೆಳಕು ಕಾಣುತ್ತದೆ. ಆಮೇಲೆ ಆಳವಾದ ನಿದ್ದೆ ಬಂದು ಅದ್ಭುತವಾದ ಕನಸುಗಳು ಬೀಳುತ್ತವೆ. ಕೊನೆಗೆ ಕಲ್ಪನೆಗೂ ಮೀರಿದ ಒಂದು ದೊಡ್ಡ ಆನಂದದ ಅನುಭವವಾಗುತ್ತದೆ. ಆದರೆ ಈ ಅನುಭವಗಳು ಬಂದು ಹೋಗುತ್ತಿರುತ್ತವೆ. ಗೊಂದಲಗೊಂಡ ಆತ ಮತ್ತೆ ತನ್ನ ಪತ್ನಿಯನಿಯ ಬಳಿ ಬಂದು ಕೇಳುತ್ತಾನೆ, ದೇವಿ,
ನನಗೆ ಬೆಳಕು, ಕತ್ತಲು, ಆನಂದ ಎಲ್ಲವೂ ಅನುಭವವಾಯಿತು. ಇದರಲ್ಲಿ ಆತ್ಮ ಯಾವುದು? ಹೇಮಲೇಖೆ ಅತ್ಯಂತ ಮಧುರವಾಗಿ ಜ್ಞಾನದ ಪರಮರಹಸ್ಯವನ್ನು ಬಿಚ್ಚಿಡುತ್ತಾಳೆ. ನಾಥ, ಆಲೋಚನೆಗಳನ್ನು ನಿಲ್ಲಿಸುವುದು ಒಳ್ಳೆಯದೇ, ಆದರೆ ನೆನಪಿಡು, ಆತ್ಮ ಎನ್ನುವುದು ಧ್ಯಾನದಿಂದ ಹೊಸದಾಗಿ ಹುಟ್ಟುವ ವಸ್ತುವಲ್ಲ. ಕಳೆದುಹೋದ ಪರ್ಸ್ ಹುಡುಕಿದಾಗ ಸಿಕ್ಕರೆ ಅದು ಹೊಸದಾಗಿ ಹುಟ್ಟಿದ್ದಲ್ಲ, ಮೊದಲೇ ಅಲ್ಲಿತ್ತು, ನೀನು ಮರೆತಿದ್ದೆ ಅಷ್ಟೇ. ಹಾಗೆಯೇ ನಿನ್ನ ಆತ್ಮ ಯಾವತ್ತೂ ನಿನ್ನೊಳಗೇ ಇದೆ, ಅದು ಎಂದಿಗೂ ಕಳೆದುಹೋಗಿಲ್ಲ. ಇದನ್ನು ವಿವರಿಸಲು ಆಕೆ ಅದ್ಭುತವಾದ 2 ಉದಾಹರಣೆಗಳನ್ನು ನೀಡುತ್ತಾಳೆ. 1. ಕನ್ನಡಿಯ ಮುಂದೆ ನಿಂತ ಮಗು ತನ್ನ ಪ್ರತಿಬಿಂಬವನ್ನು ಹಿಡಿಯಲು ಹೋಗಿ ಕನ್ನಡಿಯನ್ನೇ ಮರೆಯುವಂತೆ ನಾವು ಪ್ರಪಂಚವನ್ನು ನೋಡುತ್ತಾ ನಮ್ಮೊಳಗಿನ ಆ ಸಾಕ್ಷಿ ಪ್ರಜ್ಞೆಯನ್ನು ಮರೆತಿದ್ದೇವೆ. 2. ಆಕಾಶದಲ್ಲಿರುವ ನೂರಾರು ವಸ್ತುಗಳನ್ನು ನೋಡುವ ನಾವು ಆ ವಸ್ತುಗಳೆಲ್ಲದಕ್ಕೂ ಆಧಾರವಾಗಿರುವ ಆಕಾಶವನ್ನೇ ಗಮನಿಸುವುದಿಲ್ಲ. ಹಾಗಾದರೆ ಅದನ್ನು ಅರಿಯುವುದು ಹೇಗೆ ಎಂದು ಕೇಳಿದಾಗ ಆಕೆ ಹೇಳುತ್ತಾಳೆ, ನಿದ್ದೆ ಮತ್ತು ಎಚ್ಚರದ ನಡುವಿನ ಸ್ಥಿತಿ, ಅಥವಾ ಒಂದು ಆಲೋಚನೆ ಮುಗಿದು ಮತ್ತೊಂದು ಆಲೋಚನೆ ಶುರುವಾಗುವ ನಡುವಿನ ಆ ಸಣ್ಣ ವಿಶ್ರಾಂತಿಯ ಸ್ಥಳವಿದೆಯಲ್ಲ, ಅದೇ ನಿನ್ನ ನೈಜ ಸ್ವರೂಪ. ನಾನು ನೋಡುತ್ತಿದ್ದೇನೆ ಎಂಬ ಅಹಂಕಾರವನ್ನು ಬಿಟ್ಟುಬಿಡು. ಕುರುಡನೊಬ್ಬ ಜಗತ್ತನ್ನು ನೋಡುವಂತೆ ಸಂಪೂರ್ಣವಾಗಿ ಸಾಕ್ಷಿಯಾಗು. ಹೆಂಡತಿಯ ಈ ಅದ್ಭುತ ಉಪದೇಶವನ್ನು ಪಾಲಿಸಿದ ಹೇಮಚೂಡನು ಅಖಂಡವಾದ ಶಾಂತಿಯಲ್ಲಿ, ಜಗತ್ತಿನ ಅರಿವೇ ಇಲ್ಲದ ಉತ್ತುಂಗ ಸ್ಥಿತಿಯಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನನಾಗುತ್ತಾನೆ. ಆತನೇ ಸಾಕ್ಷಾತ್ ಆ ತ್ರಿಪುರಾ ಚೈತನ್ಯವಾಗುತ್ತಾನೆ. ನಿರ್ವಿಕಲ್ಪ ಸಮಾಧಿಯ ಆನಂದವನ್ನು ಅನುಭವಿಸಿದ ಹೇಮಚೂಡ ಸುಮಾರು 1.5 ಗಂಟೆಯ ನಂತರ ಕಣ್ಣು ತೆರೆಯುತ್ತಾನೆ. ಒಮ್ಮೆ ಆ ಪರಮಾನಂದವನ್ನು ಸವಿದ ಆತನಿಗೆ ಈಗ ಈ ಹೊರಗಿನ ಪ್ರಪಂಚ ಸಂಪೂರ್ಣ ನೀರಸವಾಗಿ ಕಾಣುತ್ತದೆ. ದೇವಿ, ಈ ಪ್ರಪಂಚದ ಭೋಗಗಳೆಲ್ಲವೂ ಕೇವಲ ದುಃಖದ ಮೂಲ. ರಸ ಹೀರಿ ಬಿಸಾಡಿದ ಹಣ್ಣಿನ ಸಿಪ್ಪೆಯಂತೆ ಈ ಲೌಕಿಕ ಜೀವನ ನನಗೆ ಬೇಡವಾಗಿದೆ. ನಾನು ಮತ್ತೆ ಆ ಸಮಾಧಿಯ ಆನಂದದಲ್ಲೇ ಮುಳುಗಿರುತ್ತೇನೆ ಎಂದು ಹೇಳಿ ಆತ ಮತ್ತೆ ಕಣ್ಣು ಮುಚ್ಚಲು ಯತ್ನಿಸುತ್ತಾನೆ. ಆಗ ಹೇಮಲೇಖೆ ಅವನ ಕೈ ಹಿಡಿದು ನಗುತ್ತಾ ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾಳೆ. ವೀಕ್ಷಕರೇ, ದಯವಿಟ್ಟು ಗಮನವಿಟ್ಟು ಕೇಳಿ, ಇದು ವೇದಾಂತದ ಅತ್ಯುನ್ನತ ರಹಸ್ಯ. ಆಕೆ ಹೇಳುತ್ತಾಳೆ, ನಾಥ, ನಿನ್ನ ಈ ಜ್ಞಾನ ಇನ್ನೂ ಅಪೂರ್ಣವಾಗಿದೆ. ಕೇವಲ ಕಣ್ಣು ಮುಚ್ಚಿದರೆ ಆನಂದ, ಕಣ್ಣು ತೆರೆದರೆ ದುಃಖ ಎನ್ನುವುದಾದರೆ ಅದು ಶಾಶ್ವತ ಆನಂದ ಹೇಗಾಗುತ್ತದೆ? ಕೇವಲ 1 ಇಂಚು ಉದ್ದದ ನಿನ್ನ ಕಣ್ಣಿನ ರೆಪ್ಪೆಗಳು ಈ ಇಡೀ ಬ್ರಹ್ಮಾಂಡವನ್ನೇ ಬೆಳಗುವ ಆ ಪರಮ ಚೈತನ್ಯವನ್ನು ತಡೆಯಬಲ್ಲವೇ? ನಿಜವಾದ ಮುಕ್ತಿಯೆಂದರೆ ಕಣ್ಣು ಮುಚ್ಚಿ ಪ್ರಪಂಚದಿಂದ ಓಡಿ ಹೋಗುವುದಲ್ಲ. ಈ ಜಗತ್ತು ನಿನ್ನಿಂದ ಬೇರೆಯಲ್ಲ. ನಿನ್ನ ಅಂತರಂಗದ ಚೈತನ್ಯ ಎಂಬ ಕನ್ನಡಿಯ ಮೇಲೆಯೇ ಈ ಇಡೀ ಜಗತ್ತು ಮೂಡುತ್ತಿದೆ. ಇದನ್ನು ಅರಿತುಕೊಂಡು ಕಣ್ಣು ತೆರೆದೇ ಈ ಪ್ರಪಂಚದಲ್ಲಿ ಜೀವಿಸು. ಒಳಗಡೆ ಆ ಪರಮ ಶಾಂತಿಯನ್ನು ಅನುಭವಿಸುತ್ತಲೇ ಹೊರಗಡೆ ನಾಟಕದ ಪಾತ್ರಧಾರಿಯಂತೆ ನಿನ್ನ ಕರ್ತವ್ಯಗಳನ್ನು ಮಾಡು. ಇದನ್ನೇ ಸಹಜ ಸಮಾಧಿ ಎನ್ನುತ್ತಾರೆ. ಹೆಂಡತಿಯ ಈ ಮಾತಿನಿಂದ ಹೇಮಚೂಡನ ಎಲ್ಲಾ ಅಜ್ಞಾನದ ಗಂಟುಗಳು ಕಳಚಿಬೀಳುತ್ತವೆ. ಆತ ಬದುಕಿರುವಾಗಲೇ ಸಂಪೂರ್ಣ ಮುಕ್ತಿಯನ್ನು ಪಡೆಯುತ್ತಾನೆ. ಆತನನ್ನೇ ಜೀವನ್ಮುಕ್ತ ಎನ್ನುತ್ತಾರೆ. ತದನಂತರ ಹೇಮಚೂಡನು ಒಬ್ಬ ಸಮರ್ಥ ರಾಜನಾಗಿ ರಾಜ್ಯಭಾರ ಮಾಡುತ್ತಾನೆ. ಶತ್ರುಗಳೊಡನೆ ಯುದ್ಧ ಮಾಡುತ್ತಾನೆ. ಆದರೆ ಅಂತರಂಗದಲ್ಲಿ ಮಾತ್ರ ನೀರಿನ ಮೇಲಿನ ತಾವರೆಯಂತೆ ಸಂಪೂರ್ಣ ನಿರ್ಲಿಪ್ತನಾಗಿ ಆನಂದವಾಗಿರುತ್ತಾನೆ. ಆತನ ಮುಖದಲ್ಲಿನ ಈ ದಿವ್ಯ ಶಾಂತಿಯನ್ನು ಕಂಡು ಆತನ ತಂದೆ ಮುಕ್ತಚೂಡ, ಸಹೋದರ, ಮಂತ್ರಿಗಳು ಎಲ್ಲರೂ ಆತನಿಂದ ಉಪದೇಶ ಪಡೆಯುತ್ತಾರೆ. ಆಶ್ಚರ್ಯವೆಂದರೆ ಆ ರಾಜ್ಯದ ಪ್ರತಿಯೊಬ್ಬರೂ ಜೀವನ್ಮುಕ್ತರಾಗುತ್ತಾರೆ. ಆ ರಾಜ್ಯದಲ್ಲಿ ತಾಯಂದಿರು ಮಕ್ಕಳಿಗೆ ವೇದಾಂತದ ಜೋಗುಳ ಹಾಡುತ್ತಿದ್ದರು. ನಾಟಕಕಾರರು ಸತ್ಯವನ್ನು ಬಿಂಬಿಸುವ ನಾಟಕವಾಡುತ್ತಿದ್ದರು. ರೈತರು, ಕಾರ್ಮಿಕರು, ಕೊನೆಗೆ ಪಂಜರದ ಗಿಳಿಗಳು ಸಹ, ಓ ಮನುಷ್ಯನೇ, ಜಗತ್ತು ಕೇವಲ ಕನ್ನಡಿಯ ಪ್ರತಿಬಿಂಬ, ನಿನ್ನ ನೈಜ ಸ್ವರೂಪವನ್ನು ಅರಿತುಕೋ ಎಂದು ಸಾರುತ್ತಿದ್ದವು. ಅದಕ್ಕಾಗಿಯೇ ಆ ನಗರಕ್ಕೆ ಜ್ಞಾನಪುರ, ಸಿಟಿ ಆಫ್ ವಿಸ್ಡಮ್ ಎಂಬ ಹೆಸರು ಬಂತು. ಕತೆಯನ್ನು ಮುಗಿಸುತ್ತಾ ದತ್ತಾತ್ರೇಯರು ಪರಶುರಾಮನಿಗೆ ಹೇಳುತ್ತಾರೆ, ನೋಡಿದೆಯಾ ಭಾರ್ಗವ, ಒಬ್ಬ ಜ್ಞಾನಿ ಸ್ತ್ರೀಯ
ಹೇಮಲೇಖಿಯ ಒಡನಾಟದಿಂದ ಇಡೀ ರಾಜ್ಯವೇ ಮುಕ್ತಿ ಪಡೆಯಿತು. ಇದೇ ಸತ್ಸಂಗದ ಅತಿದೊಡ್ಡ ಮಹಿಮೆ. ಹೇಮಚೂಡನ ಕಥೆಯನ್ನು ಕೇಳಿದ ಪರಶುರಾಮನಿಗೆ ದೊಡ್ಡ ಗೊಂದಲವಾಗುತ್ತದೆ. ಗುರುವೇ, ಸ್ಪರ್ಶಿಸಲು ಸಾಧ್ಯವಾಗುವ ಈ ಬೃಹತ್ ಪ್ರಪಂಚ ಕೇವಲ ಒಂದು ಅರಿವು, ಕಾನ್ಷಿಯಸ್ನೆಸ್ ಎಂದರೆ ಹೇಗೆ ನಂಬುವುದು? ಜಗತ್ತು ಭೌತಿಕ ವಸ್ತುಗಳಿಂದ ಮಾಡಿದ್ದಲ್ಲವೇ ಎಂದು ಕೇಳುತ್ತಾನೆ. ಆಗ ದತ್ತಾತ್ರೇಯರು ವಿವರಿಸುತ್ತಾರೆ, ಭಾರ್ಗವ, ಜಗತ್ತು ಕೇವಲ ಭೌತಿಕ ಅಣುಗಳಿಂದ ಆಕಸ್ಮಿಕವಾಗಿ ಸೃಷ್ಟಿಯಾಗಲು ಸಾಧ್ಯವಿಲ್ಲ. ಪ್ರಜ್ಞೆಯಿಲ್ಲದ ಅಣುಗಳಿಗೆ ತಾವಾಗಿಯೇ ಸೇರಿ ಈ ವ್ಯವಸ್ಥಿತವಾದ ಜಗತ್ತನ್ನು ಸೃಷ್ಟಿಸುವ ಬುದ್ಧಿಯಿಲ್ಲ. ಹಾಗಾಗಿ ಈ ಸೃಷ್ಟಿಯ ಹಿಂದೆ ಒಬ್ಬ ಬುದ್ಧಿವಂತ ಸೃಷ್ಟಿಕರ್ತ ಇರಲೇಬೇಕು. ಆ ಸೃಷ್ಟಿಕರ್ತನೇ ಪರಮಾತ್ಮ ಅಥವಾ ಶುದ್ಧ ಚೈತನ್ಯ. ಹಾಗಾದರೆ ಆ ಪರಮಾತ್ಮ ಈ ಜಗತ್ತನ್ನು ಹೇಗೆ ಸೃಷ್ಟಿಸಿದ? ದತ್ತಾತ್ರೇಯರು ಇದನ್ನು ಒಂದು ಸುಂದರವಾದ ಉದಾಹರಣೆಯ ಮೂಲಕ ಬಿಡಿಸಿಡುತ್ತಾರೆ. ನಾವೆಲ್ಲರೂ ರಾತ್ರಿ ಕನಸು ಕಾಣುತ್ತೇವಲ್ಲವೇ? ಆ ಕನಸಿನಲ್ಲಿ ನಮಗೆ ಬೆಟ್ಟ, ನದಿ, ಮನುಷ್ಯರು ಎಲ್ಲರೂ ಸಿಗುತ್ತಾರೆ. ಆ ಕ್ಷಣಕ್ಕೆ ಅವೆಲ್ಲವೂ ನಮಗೆ ಕಲ್ಲಿನಷ್ಟೇ ಕಠಿಣವಾದ ಸತ್ಯವಾಗಿ ಕಾಣುತ್ತವೆ. ಆದರೆ ನಾವು ಎಚ್ಚರವಾದಾಗ ಏನಾಗುತ್ತದೆ? ಆ ಇಡೀ ಜಗತ್ತು ಕೇವಲ ನಮ್ಮ ಮನಸ್ಸಿನ ಸೃಷ್ಟಿ ಎಂಬುದು ಅರಿವಾಗುತ್ತದೆ. ಹಾಗೆಯೇ ಭಾರ್ಗವ, ಈ ಇಡೀ ಜಗತ್ತು ಆ ಪರಮ ಚೈತನ್ಯದ ಶಿವನ ಸಂಕಲ್ಪದಲ್ಲಿ ಮೂಡಿದ ಒಂದು ದೊಡ್ಡ ಕನಸು ಅಥವಾ ಒಬ್ಬ ಜಾದೂಗಾರನ ಕೈಚಲಕವಿದ್ದಂತೆ. ಇದು ಆ ಪರಮಾತ್ಮನಿಗೆ ಬೇರೆಯಾಗಿ ಅಸ್ತಿತ್ವದಲ್ಲಿಲ್ಲ. ಕನ್ನಡಿ ಇಲ್ಲದೆ ಕನ್ನಡಿಯೊಳಗಿನ ಪ್ರತಿಬಿಂಬಕ್ಕೆ ಅಸ್ತಿತ್ವವಿದೆಯೇ? ಇಲ್ಲ. ಹಾಗೆಯೇ ನೋಡುವವನೂ ಇಲ್ಲದೆ ನೋಡಲ್ಪಡುವ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ. ನೀನು ನಂಬಿರುವ ಕಾಲ್ ಮತ್ತು ದೇಶ ಕೂಡ ನಿನ್ನ ಅರಿವಿನೊಳಗೇ ಹುಟ್ಟುವ ಕಲ್ಪನೆಗಳೇ ಹೊರತು ಅವಕ್ಕೆ ಸ್ವಂತ ಅಸ್ತಿತ್ವವಿಲ್ಲ. ಆದ್ದರಿಂದ ಭಾರ್ಗವ, ಸದಾ ಬದಲಾಗುತ್ತಿರುವ ಈ ಜಗತ್ತಿಗೂ ಎಂದಿಗೂ ಬದಲಾಗದ ನಿನ್ನ ಒಳಗಿನ ಸಾಕ್ಷಿ ಪ್ರಜ್ಞೆಗೂ ಇರುವ ವ್ಯತ್ಯಾಸವನ್ನು ಅರಿತುಕೋ. ಕನ್ನಡಿಯೊಳಗಿನ ಚಿತ್ರಗಳು ಬದಲಾಗುತ್ತವೆ, ಆದರೆ ಕನ್ನಡಿ ಬದಲಾಗುವುದಿಲ್ಲ. ಆ ಕನ್ನಡಿಯೇ ಶುದ್ಧ ಚೈತನ್ಯ, ಆ ಕನ್ನಡಿಯೇ ನೀನು, ಮತ್ತು ಅದೇ ಆ ಮಹಾ ತ್ರಿಪುರ ಸುಂದರಿ ಎಂದು ದತ್ತಾತ್ರೇಯರು ಸಾರುತ್ತಾರೆ. ಸ್ನೇಹಿತರೆ, ಭಗವಾನ್ ದತ್ತಾತ್ರೇಯರು ಪರಶುರಾಮನಿಗೆ ಬೋಧಿಸಿದ ಈ ಪರಮ ಪವಿತ್ರವಾದ ತ್ರಿಪುರಾ ರಹಸ್ಯದ ಮೊದಲ ಭಾಗದ ಪಯಣ ಇಲ್ಲಿಗೆ ಸಂಪೂರ್ಣಗೊಳ್ಳುತ್ತಿದೆ. ಇಲ್ಲಿಯವರೆಗೆ ನಾವು ಈ ಅದ್ಭುತ ಗ್ರಂಥದ ಮೊದಲ 11 ಅಧ್ಯಾಯಗಳನ್ನು ಯಶಸ್ವಿಯಾಗಿ ಸವೆಸಿದ್ದೇವೆ. ಪರಶುರಾಮನ ತಳಮಳದಿಂದ ಶುರುವಾಗಿ ಹೇಮಲೇಖೆ ಬಿಚ್ಚಿಟ್ಟ ಅಂತರಂಗದ ಕಥೆಯ ಮೂಲಕ ಸಾಗಿ ಕೊನೆಗೆ ಈ ಇಡೀ ಜಗತ್ತು ಕೇವಲ ಆ ಪರಮ ಚೈತನ್ಯದ ಶಿವನ ಸಂಕಲ್ಪದಲ್ಲಿ ಮೂಡಿದ ಒಂದು ಕನ್ನಡಿಯ ಪ್ರತಿಬಿಂಬ ಎಂಬ ಅತಿದೊಡ್ಡ ಸತ್ಯವನ್ನು ನಾವೆಲ್ಲರೂ ಒಟ್ಟಾಗಿ ಅರಿತುಕೊಂಡೆವು. ಆದರೆ ಈ ಜ್ಞಾನದ ಪಯಣ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಜಗತ್ತೆಂಬ ಕನಸಿನಿಂದ ನಾವು ಎಚ್ಚರಗೊಂಡು ಶಾಶ್ವತವಾದ ಮುಕ್ತಿಯನ್ನು ಪಡೆಯುವುದು ಹೇಗೆ? ಮಹಾಜ್ಞಾನಿಗಳ ಲಕ್ಷಣಗಳೇನು? ಮತ್ತು ಸಾಕ್ಷಾತ್ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯೇ ಖುದ್ದಾಗಿ ಬೋಧಿಸಿದ ವಿದ್ಯಾಗೀತೆಯ ಪರಮ ರಹಸ್ಯವೇನು? ಇವೆಲ್ಲವನ್ನು ನಾವು ಈ ಸರಣಿಯ ಮುಂದುವರಿದ ಭಾಗದಲ್ಲಿ, ಅಂದರೆ ತ್ರಿಪುರಾ ರಹಸ್ಯ ಭಾಗ 2 ರಲ್ಲಿ ನೋಡಲಿದ್ದೇವೆ. ಜ್ಞಾನದ ಕಡೆಗಿನ ನಮ್ಮ ಈ ಹೆಜ್ಜೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೇಮಲೇಖೆ ಮತ್ತು ಹೇಮಚೂಡನ ಕಥೆಯಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ವಿಷಯ ಯಾವುದು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರೀತಿಪಾತ್ರರೊಂದಿಗೆ, ವಿಶೇಷವಾಗಿ ಆಧ್ಯಾತ್ಮಿಕ ಚಿಂತನೆಯುಳ್ಳ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ಈ ಸರಣಿಯ ಮುಂದಿನ ಭಾಗ ಪಾರ್ಟ್ 2 ಬಿಡುಗಡೆಯಾದ ತಕ್ಷಣ ನಿಮಗೆ ಮಾಹಿತಿ ಸಿಗಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ದಿವ್ಯ ಜ್ಞಾನದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಅಂತರಂಗದ ಕನ್ನಡಿಯ ಮೇಲಿರಲಿ ನಿಮ್ಮ ಗಮನ. ನಮಸ್ಕಾರ. ಓಂ ಶಾಂತಿ
ಶಾಂತಿಃ ಶಾಂತಿಃ.